ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ತುಂಬ ದಿವಸಗಳ ನಂತರ ಇವತ್ತೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಂದರೆ ತುಂಬ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರು, ಮಗು ಇವಾಗ ಹೇಗಿದ್ದಾನೆ ಅಂತೇಳಿ. ಹಾಗೆ ಇವಾಗ ಅಂದರೆ 5 ಮಂತ್ ನಡೀತಾ ಉಂಟು. ನೆಕ್ಸ್ಟ್ ಆಗಸ್ಟಿಗೆ 6 ಮಂತ್ ಸ್ಟಾರ್ಟ್ ಆಗ್ತದೆ, 5 ಕಂಪ್ಲೀಟ್ ಆಗಿ. ಹಾಗೆ ಇಷ್ಟರೊಳಗೆ ಮಗುವನ್ನು ನಿಮಗೆ ಎಲ್ಲರಿಗೂ ತೋರಿಸಲಿಲ್ಲ. ಅಂದರೆ ನೇಮಿಂಗ್ ಸೆರೆಮನಿಯ ವಿಡಿಯೋದಲ್ಲಿ ನಿಮಗೆ ಮಗುವನ್ನು ತೋರಿಸಿದ್ದೆ. ಅಂದರೆ ಚಿಕ್ಕ ಪಾಪ ಇದ್ದವಾಗ, ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಸೊ ಹಾಗೆ ಮಗುವನ್ನು ನಿಮ್ಗೆಲ್ರಿಗೂ ತೋರಿಸುವ ಅಂತೇಳಿ. ಹಾಗೆ ಕಮೆಂಟ್ ಕೂಡ ಬರ್ತಾ ಇತ್ತು, ಮಗುವನ್ನು ತೋರಿಸಿ, ಹಾಗೆ ಮಗು ಹೇಗಿದ್ದಾನೆ ಅಂತೇಳಿ. ಸೊ ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು. ಹಾಗೆ ಮತ್ತೆ ತುಂಬ ಗ್ಯಾಪ್ ಆಯಿತು. ಅಂದರೆ ಮನೆಯ ಕೆಲಸ, ಮಗುವಿನ ಕೆಲಸ ಎಲ್ಲ ಆಗುವಾಗ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಅಂದರೆ ಕೆಲಸ ಮಾಡ್ತಾ ವಿಡಿಯೋ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಟ್ರೈಪಾಡ್ ಇಟ್ಟು ಆಚೆ ಈಚೆ ತಗೊಂಡು ಹೋಗಬೇಕು, ಅದೆಲ್ಲ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾನು ವೀಡಿಯೋಸ್ ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ಬೇಗ ಬೇಗನೆ ಮಾಡುವಂಥದ್ದು ಕೆಲಸ. ಅಂದರೆ ಅವನು ಮಲಗಿದ್ರೆ ಕೆಲಸ ಮಾಡಲಿಕ್ಕೆ ಆಗ್ತದೆ, ಅವನು ಎದ್ದಾಗ ಅಷ್ಟೊಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗೆ ಬೇಗ ಬೇಗ ಕೆಲಸ ಮಾಡುವಾಗ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೋಡು, ಸ್ವಲ್ಪ ದೊಡ್ಡದಾದಮೇಲೆ, ಮಗು ಸ್ವಲ್ಪ ದೊಡ್ಡದಾದಮೇಲೆ ನಾನು ಟ್ರೈ ಮಾಡ್ತೇನೆ ವೀಡಿಯೋಸ್ ಮಾಡಲಿಕ್ಕೆ. ನೋಡುವ, ಒಂದು ತಿಂಗಳಿಗೆ 1-2 ವೀಡಿಯೋಸ್ ಹಾಕಲಿಕ್ಕೆ ಟ್ರೈ ಮಾಡಬೇಕು ಅಂತ ಉಂಟು. ಓಕೆ. ಮತ್ತು ಅಂದರೆ ನಾನು ಅವತ್ತು ಹಾಸ್ಪಿಟಲಲ್ಲಿ ಡೆಲಿವರಿಯ ಟೈಮಲ್ಲೆಲ್ಲ ವೀಡಿಯೋಸ್ ಸ್ವಲ್ಪ ಸ್ವಲ್ಪ ಮಾಡಿದ್ರು ಹಸ್ಬೆಂಡ್. ಆದರೆ ಅದೆಲ್ಲ ಹಾಕಲಿಕ್ಕಾಗಲಿಲ್ಲ. ಅಂದರೆ ನಾವು ಗ್ರಹಿಸಿದ ಹಾಗೆ ಆಗಲಿಲ್ಲ, ಎಲ್ಲ ಉಲ್ಟಂ ಪಲ್ಟ ಆಗಿ ಹೋಯಿತು. ಡೆಲಿವರಿಯ ವ್ಲಾಗ್ ಹಾಕಲಿಲ್ಲ. ಅದೇ ರೀತಿ ಮತ್ತು ಈ ಮಗುವಿಗೆ ಆಪ್ರೇಷನ್ ಆದ ನಂತರ ಮತ್ತೆ ಅಷ್ಟೊಂದು ಇದಿರಲಿಲ್ಲ, ಸರಿಯಾಗಿ ವೀಡಿಯೋಸ್ ಮಾಡುವಂಥದ್ದು ಏನು ಇಂಟ್ರೆಸ್ಟೇ ಇರಲಿಲ್ಲ. ಮತ್ತು ತುಂಬ ವೀಕ್ನೆಸ್ ಆಗಿತ್ತು. ಸೊ ಇವಾಗ ಸ್ವಲ್ಪ ಸರಿಯಾಗಿದೆ. ಹಾಗೆ ವೀಡಿಯೋಸ್ ಮಾಡುವ ಅಂತೇಳಿ ಇವತ್ತೊಂದು ಟೈಮ್ ತೆಕ್ಕೊಂಡು ವೀಡಿಯೋಸ್ ಮಾಡ್ತಾ ಇದ್ದೇನೆ. ನೋಡುವ, ಇನ್ನು ನೀವು ಕಮೆಂಟ್ ಮಾಡಿ ಯಾವ ರೀತಿ ನೋಡುವ, ಮಗುವನ್ನು ಇಟ್ಕೊಂಡು ಏನಾದರೂ ವೀಡಿಯೋಸ್ ಮಾಡಲಿಕ್ಕೆ ಆದರೆ ಟ್ರೈ ಮಾಡ್ತೇನೆ. ಓಕೆ. ಹಾಗೆ ಇವಾಗ ಇಲ್ಲಿ ಆಟ ಆಡ್ತಾ ಇದ್ದೇನೆ. ನಿಮಗೆ ಎಲ್ರಿಗೂ ನನ್ನ ಮಗುವನ್ನು ತೋರಿಸ್ತೇನೆ. ಓಕೆ, ನೋಡಿ ನಿಹಾನ್ ಹೇಗಿದ್ದಾನೆ ಇವಾಗ. ನೋಡಿ, ಹಾಗೆ ಎಲ್ಲರಿಗೂ ಹಾಯ್. ಆಮೇಲೆ ಕಾಣದೇ ಇದೆ. ಅಪ್ಪು